ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ 5 ತಿಂಗಳ ಮಗುವಿನಿಂದ ಹಿಡಿದು 2 ವರ್ಷದ ಮಗುವಿಗೆ ಅಕ್ಕಿ ಸರಿ ಅಥವಾ ರೈಸ್ ಸಿರ್ಲಾಕ್ ಯಾವ ರೀತಿ ಮಾಡುವುದನ್ನು ತೋರಿಸ್ತೇನೆ. ಇದು ಮಾಡುವುದು ತುಂಬ ಸುಲಭ ಫ್ರೆಂಡ್ಸ್. ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನು ಒಂದು ಚಿಕ್ಕ ಟಬ್ ತೊಗೊಂಡಿದ್ದೀನಿ. ಅದರಲ್ಲಿ ಬಾಯ್ಲ್ಡ್ ರೈಸ್ 3 ಕಪ್ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ಲ್ಡ್ ರೈಸ್ ಇಲ್ಲ ಅಂದರೆ ನಾವು ಮಾಮೂಲಿ ಅಕ್ಕಿ ತಗೋಬೋದು ಅಥವಾ ರೇಷನ್ ಅಕ್ಕಿನೂ ತಗೋಬೋದು, ತುಂಬ ಒಳ್ಳೆಯದು. ನಂತರ ನಾನು ಹೆಸರುಬೇಳೆ 1 ಕಪ್ ತೊಗೊಂಡಿದ್ದೀನಿ. ಅದೇ ರೀತಿ ತೊಗರಿಬೇಳೆ 1 ಕಪ್ ತೊಗೊಂಡಿದ್ದೀನಿ. ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿ ತೊಗೋಬೋದು ಫ್ರೆಂಡ್ಸ್. ಈಗ ನಾನು ಬೇಳೆಗಳು 1 ಕಪ್ ತೊಗೊಂಡ್ರೆ ಅಕ್ಕಿ 3 ಕಪ್ ಸೇರಿಸ್ತಾ ಇದ್ದೀನಿ. ಇದಕ್ಕೆ ರಾಗಿ ಇನ್ನೂ ಬೇಡ, ನಾವು ಅಕ್ಕಿ ಸರಿ ಮಾಡೋದ್ರಿಂದ ಬರೀ ಅಕ್ಕಿ ಸೇರಿಸಿದ್ರೆ ಸಾಕು ಫ್ರೆಂಡ್ಸ್. ನಂತರ ನಾನು ಇದನ್ನು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಏನಾದರೂ ಕಸ ಕಡ್ಡಿ ಅಥವಾ ಏನಾದರೂ ಧೂಳಿದ್ರೆ ಎಲ್ಲನೂ ಹೋಗುತ್ತೆ. ಚೆನ್ನಾಗಿ ನಿಧಾನಕ್ಕೆ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಬೇಕಂದರೆ ನೀವು ಬಿಸಿನೀರಲ್ಲೂ ವಾಶ್ ಮಾಡ್ಕೋಬೋದು. ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ ಸೇರಿಸಿನೇ ಅಕ್ಕಿ ಸರಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ನೀವು ಮಾಡ್ಕೋಬೋದು. ನಾವು ನೆಸ್ಲೆ ಸಿರ್ಲಾಕ್ ತಿನ್ನಿಸೋ ಬದಲು ನಾವು 3 ತಿಂಗಳಿಂದನೇ ನಾವು ಅಕ್ಕಿ ಸರಿ ಅಥವಾ ರಾಗಿ ಸರಿನ ಮಾಡಿಕೊಂಡು ಸಾಫ್ಟಾಗಿ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು. ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ನಾವು ಸ್ವೀಟ್ ತಿನ್ನಿಸೋದ್ರಿಂದ ಮಕ್ಕಳು ಅನ್ನನ ಇದನ್ನೆಲ್ಲ ತಿನ್ನೋದಿಲ್ಲ. ಅದಕ್ಕೆ ಬದಲು ನಾವು ಈ ಥರ ರಾಗಿ ಸರಿ ಅಕ್ಕಿ ಸರಿ ಮಾಡ್ಕೊಂಡು ತಿನ್ನಿಸಿದ್ರೆ ಬೇಗ ಊಟ ತಿಂತಾರೆ ಫ್ರೆಂಡ್ಸ್. ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಒಂದು ಕಾಟನ್ ಕ್ಲಾತ್ ಅಥವಾ ಪಂಚೆನ ತಗೊಂಡು ಅದ್ರ ಮೇಲೆ ಹಾಕಿ ಡ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು 2 ರಿಂದ 3 ಅವರು ಚೆನ್ನಾಗಿ ಡ್ರೈ ಆದರೆ ಸಾಕು. ಬೇಕಂದರೆ ನೀವು ಬಿಸಿಲಿಗೂ ಹಾಕ್ಕೋಬೋದು, ಬೇಗ ಡ್ರೈ ಆಗುತ್ತೆ. ಆಗ ಬೇಗ ನಾವು ಫ್ರೈ ಮಾಡ್ಕೋಬೋದು. ಈಗ ನಾನು ಇದನ್ನೆಲ್ಲ ಅಗಲಕ್ಕೆ ತೆಗೆದು ಚೆನ್ನಾಗಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಗಾಗ ನಾವು ಮಿಕ್ಸ್ ಮಾಡ್ತಾಯಿದ್ರೆ ಬೇಗ ಡ್ರೈ ಆಗುತ್ತೆ. ಈಗ ಇದು 1-2 ಅವರು ಚೆನ್ನಾಗಿ ಡ್ರೈ ಆಗಿದೆ ಫ್ರೆಂಡ್ಸ್. ನಾನೀಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಕಡಾಯಿನ ಇಟ್ಟಿದ್ದೀನಿ. ಅದರಲ್ಲಿ ನಾನು ಒಂದು 2 ಕಪ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಸರಿ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ ಸರಿ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಹಸಿ ವಾಸನೆಯೂ ಹೋಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ ಬ್ರೌನ್ ಕಲರ್ ಬರೋವರೆಗೂ ನಾವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡ್ಕೋಬೇಕು. ಈಗ 2ನೇ ಸಲನೂ ಸೇರಿಸ್ಕೊಂಡು ನಾನು ಎಲ್ಲ ಬೇಳೆ ಮತ್ತು ಅಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಬಾದಾಮಿನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 20 ರಿಂದ 25 ಬಾದಾಮಿನ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಾವು ಡ್ರೈ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ಹಸಿ ವಾಸನೆ ಹೋಗೋವರೆಗೂ. ಯಾವುದೂ ತೇವ ಇರಬಾರ್ದು. ನಂತರ ನಾನು ತಾವರೆ ಹೂವಿನ ಬೀಜನ ತೊಗೊಂಡಿದ್ದೀನಿ. ಇದು ಶಾಪಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸೇಮ್ ಡ್ರೈ ಫ್ರೂಟ್ ಶಾಪಲ್ಲೇ ಸಿಗುತ್ತೆ. ನೀವು ಇದನ್ನು ಕೊಂಡ್ಕೊಂಡು ಹೋಗ್ಬೋದು. ಇದಂತೂ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಂತರ ನಾನು ವಾಲ್ನಟ್ಸ್ 1 ಕೈ ಹಿಡಿ ತುಂಬ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಕುಂಬಳಕಾಯಿ ಬೀಜ 2 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ಕರಿಮೆಣಸು 1-2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಖರ್ಜೂರ, ಒಣ ಖರ್ಜೂರ ಒಂದು 5 ರಿಂದ 6 ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಇದನ್ನೆಲ್ಲ ನಾವು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಏನೂ ಸೇರಿಸಬೇಕಾಗಿಲ್ಲ ಅಕ್ಕಿ ಸರಿಗೆ. ನಂತರ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ, ಎಲ್ಲ ರೈಸ್ ಸರಿಗೆ ರೆಡಿ ಆಯಿತು. ಇದನ್ನೆಲ್ಲ ನಾವು ಸ್ವಲ್ಪ ಹೊತ್ತು ಆರೋಗಿ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರೋಗಿ ಬಿಡೋಣ ಫ್ರೆಂಡ್ಸ್. ಒಂದು 30 to 1 hour ಆರೋಗಿ ಬಿಡಬೇಕು. ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅಥವಾ ಮಿಕ್ಸಿ ಹಿಡ್ಕೋಬೋದು. ಇಲ್ಲಾಂದರೆ ನಾವು ಮಿಲ್ಗೆ ಹೋಗಿ ಮಿಷಿನ್ಗೆ ಹಾಕ್ಕೊಂಬರ್ಬೋದು. ಈಗ ನಾವು ಮಿಲ್ಗೆ ಹೋಗಿ ಮಿಷಿನ್ಗೆ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನೋಡ್ರಲ್ಲ, ಈ ಥರ ಪೌಡರ್ ಆಗಿದೆ. ಏನಾದರೂ ಮಗು 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ನಾವು ತರಿಯಾಗಿ ಹಾಕ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಸಾಫ್ಟಾಗಿ ಮಿಷಿನ್ಗೆ ಹಾಕ್ಕೊಂಬರ್ಬೋದು ಫ್ರೆಂಡ್ಸ್. ನೋಡಿ, ನನ್ನ ಮಗು 10 ತಿಂಗಳು ಮೇಲ್ಪಟ್ಟಿರೋದ್ರಿಂದ ನಾನು ಸ್ವಲ್ಪ ತರಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ. ತುಂಬ ಸುಲಭವಾಗಿ ನಾವು ಅಕ್ಕಿ ಸರಿನ ಮಾಡ್ಕೋಬೋದು ಮನೆಯಲ್ಲೇ.
ನಾವು 1 kg ಗಿಂತ ಕಮ್ಮಿ ಇದ್ದರೆ ನಾವು ಮನೆಯಲ್ಲೇ ನಾವು ಮಿಕ್ಸಿಗೆ ಇಟ್ಕೋಬೋದು ಫ್ರೆಂಡ್ಸ್. ಈಗ ನಾವು ಸರಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನು ಒಂದು ಚಿಕ್ಕ ಕಪ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಸರಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ 1 ಸ್ಪೂನ್ಗೆ 1 ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಲೋಟ 10 ml ಇಡಿಸುತ್ತೆ ಫ್ರೆಂಡ್ಸ್. 20 ml ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಕ್ಕಿ ಸರಿಗೆ. ಈಗ ನಾನು ಇದನ್ನು ಉಂಡೆ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬೇರೆ ಥರನೂ ಸರಿ ಮಾಡ್ಬೋದು. ಬಿಸಿ ನೀರನ್ನ ಕಾಯಿಸಿ ಮತ್ತು ಸ್ವಲ್ಪ ನೀರು ಹಾಕಿ ಸರಿನ ಕಲಸಿನೂ ಅದರಲ್ಲಿ ಸೇರಿಸಿ ನಾವು ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಈ ಥರನೂ ಮಾಡ್ಕೋಬೋದು. ಈಗ ನಾವು ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಉಂಡೆ ಹಿಡಿಯುತ್ತೆ. ಈಗ ನಾನು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಹೊತ್ತು ಫ್ರೆಂಡ್ಸ್. ಈಗ ನೋಡ್ರೆಲ್ಲ ಕುದೀತಾ ಇದೆ. ಈಗ ಆಲ್ಮೋಸ್ಟ್ ಸರಿ ರೆಡಿ ಆಯಿತು. ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಗಟ್ಟಿ ಆಗೋಕ್ಕೆ ಬಂದಿದೆ. ನಿಮಗೆ ನೀರಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೋಬೇಕು. ಮೀಡಿಯಮ್ ಬೇಕಂದರೆ ಕರೆಕ್ಟಾಗಿ ಸೇರಿಸ್ಕೋಬೋದು ಫ್ರೆಂಡ್ಸ್. 1 ಸ್ಪೂನ್ಗೆ 1 ಲೋಟ ನೀರಂತ. ಈಗ ನಾನು ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡೆ. ನೋಡಿದ್ರಲ್ಲ ಚೆನ್ನಾಗಿ ಸರಿ ರೆಡಿ ಆಯಿತು. ನೋಡಿ ಉಂಡೆಗಳೇ ಇಲ್ಲ. ಈ ಥರ ನಾವು ಲಾಸ್ಟಲ್ಲಿ ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೋಬೇಕು. ಆಗ ಯಾವುದೇ ಉಂಡೆ ಇರೋದಿಲ್ಲ, ಚೆನ್ನಾಗಿ ಬೇಯುತ್ತೆ. ನಂತರ ನಾನು ಸ್ಟವ್ನ ಆಫ್ ಮಾಡಿ 2ರಿಂದ 3 ಡ್ರಾಪ್ಸ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಲಾಸ್ಟಲ್ಲೇ ಯಾವಾಗಲೂ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ಸರ್ವ್ ಮಾಡ್ಕೋಬೇಕು. ಈಗ ತುಂಬ ಟೇಸ್ಟಿಯಾಗಿರುವ, ತುಂಬ ಈಸಿಯಾಗಿರೋ ಅಕ್ಕಿ ಸರಿ ಅಥವಾ ರೈಸ್ ಇಲ್ಲಾಗ ರೆಡಿ ಆಯಿತು. ಈಗ ನಾವು ಸರ್ವ್ ಮಾಡಿಕೊಂಡು ಬೇಬಿಗೆ ತಿನ್ನಿಸ್ಬೋದು. ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮಗು 5 ತಿಂಗಳಿಗಿಂತ ಚಿಕ್ಕ ಮಗು ಅಥವಾ 8 ತಿಂಗಳಿಗಿಂತ ಚಿಕ್ಕ ಮಗು ಆದರೆ ನಾವು ಈ ಸರಿನ ಒಂದು ದುಪ್ಪಟ ಅಥವಾ ಪಂಚಿನಲ್ಲಿ ಜಲ್ಡಿ ಇಟ್ಟು ನಾವು ಸರಿ ಮಾಡಿ ತಿನ್ನಿಸ್ಬೋದು ಫ್ರೆಂಡ್ಸ್. ಯಾಕಂದರೆ ಅದು ಪೌಡರ್ ಥರ ಬರುತ್ತೆ ಅಲ್ವ, ತುಂಬ ಸಾಫ್ಟಾಗಿರುತ್ತೆ, ಬೇಗ ಜೀರ್ಣ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಆ್ಯಂಡ್ ಟೇಸ್ಟಿ ಅಕ್ಕಿ ಸರಿ. ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.